ಹೈಕಮಾಂಡ್ ಭೇಟಿಗೆ ಬಂದಿದ್ದೀರಿ. ಏನ್ ಆಗ್ತಾ ಇದೆ ಸರ್ ಬಿಜೆಪಿನಲ್ಲಿ ಬದಲಾವಣೆ ಪರ್ವ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಬಿಜೆಪಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ನಾನು ದೆಹಲಿಗೆ ದಿನನಿತ್ಯ ಬರೋನಲ್ಲ. ನನಗೆ ಪಾರ್ಟಿಯ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಒಂದ್ 3 ತಿಂಗಳಿಗೆ ಬಂದು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಬೆಳವಣಿಗೆ ಇದರ ಎಲ್ಲ ಬಗ್ಗೆ ವಿವರಣೆ ಕೊಡಬೇಕು ಅಂತೇಳಿ ಅಮಿತ್ ಶಾ ಅವರು ಇರ್ಬೋದು, ನಡ್ಡಾ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ 3 ತಿಂಗಳು ಸರಿ ಬಂದು ವಿವರಣೆ ಕೊಡಿ ಅಂತೇಳಿ. ಸೊ ಆ ದೃಷ್ಟಿಯಿಂದ ನಂದೊಂದು ಪರ್ಸನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ, ಅದನ್ನು ಕೂಡ ಮಾತಾಡಿದ್ದೀನಿ. ಮತ್ತೆ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಬಗ್ಗೆ 3 ತಿಂಗಳು ಒಂದ್ಸರಿ, ಕಳೆದ ಬಾರಿನೂ ನಾನು 3 ತಿಂಗಳ ಹಿಂದೆ ಬಂದಿದ್ದೆ, ಆಗ ಅಮಿತ್ ಶಾ ಅವ್ರನ್ನ ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗಿದ್ದೆ. ಈಗೂ ಕೂಡ ನಾನು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ, ನಮ್ಮ ಹಿಂದೆ ಇನ್ಚಾರ್ಜ್ ಆಗಿದ್ದ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ, ಮತ್ತೆ ಜೋಶಿ ಅವ್ರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ಅಮಿತ್ ಶಾ ಅವ್ರನ್ನ ಮೊದಲೇ ನಾನು ಕರ್ನಾಟಕದಲ್ಲಿ ಮೊನ್ನೆ ಅವ್ರ ಜೊತೆಲೆ ಕಾರಲ್ಲಿ ನಾನು ಆದಿಚುಂಚನಗಿರಿ ಮಠಕ್ಕೆ ಹೋದೆ, ಸುಮಾರು ಅರ್ಧ ಗಂಟೆಗಳ ಕಾಲ. ಆಗ್ಲೇ ನಾನು ಏನ್ ಮಾತಾಡ್ಬೇಕೋ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ಅವ್ರ ಜೊತೆ ಆಲ್ರೆಡಿ ನನ್ನ ಭೇಟಿ ಆಗಿದೆ. ಅದರಿಂದ ಇಲ್ಲಿ ನನಗನ್ಸೋ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ನಡೆದೇ ಇಲ್ಲ. ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ. ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ. ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ. ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ. ಇನ್ನು ಬೇರೆ ಬೇರೆ ರಾಜ್ಯಗಳದ್ದು ಅಧ್ಯಕ್ಷರ ಒಂದು ಘೋಷಣೆ ಇದೆ. ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದ ನಾಯಕರು. ಸರ್, ಇಲ್ಲಿ ಕುತೂಹಲ ಮೂಡಿಸಿರೋದು ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ತಾವು ಕೂಡ ದೆಹಲಿಗೆ ಬರ್ತೀರಿ, ಹಾಗೇನೆ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ದಿಢೀರ್ ಅಂತ ಬರ್ತಾರೆ. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಸರ್. ನೋಡಿ, ಈಗ ನಾನ್ ಬಂದ್ರೆ ಯಾಕೆ ಬೆಳವಣಿಗೆ ಆಗ್ಬೇಕು? ನಾನ್ ಬರೋದೇ 3 ತಿಂಗಳಿಗೊಂದ್ಸರಿ. ನಾನ್ ರೆಗ್ಯುಲರ್ ಬರ್ತಾ ಇದ್ರೆ ಏನೋ ಪರವಾಗಿಲ್ಲ. ನಾನ್ ಬರೋದೇ 3 ತಿಂಗಳಿಗೊಂದ್ಸರಿ. ವಿಶೇಷವಾಗಿ ನಾನು ಬರೋದಷ್ಟೇ. ನನ್ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ನನ್ ತಿಳಿದಿರೋ ಪ್ರಕಾರ ಅಧ್ಯಕ್ಷರದ್ದು ಆ ತರದ ಯಾವುದೇ ಚರ್ಚೆ ಇಲ್ಲಿಲ್ಲ. ನೀವು ನೋಡಿ ಬೇಕಾದ್ರೆ ನಾಳೆನೆ 2 ದಿನದಲ್ಲಿ ಆಗ್ತೈತೆ, 3 ದಿನದಲ್ಲಿ ಆಗ್ತೈತೆ, 4 ದಿನದಲ್ಲಿ ಆಗ್ತೈತೆ. ಆಗ ಸಾಧ್ಯನೇ ಇಲ್ಲ. ಇನ್ನು ಆ ತರ ಚರ್ಚೆಗಳು ಇಲ್ಲಿ ಪ್ರಾರಂಭನೇ ಆಗಿಲ್ಲ. ಎಲ್ಲ ಕಡೆ 4 ದಿನ 3 ದಿನ ಅಂತ ಹೇಳ್ತಾರೆ. ನೋಡಿ, 3 ದಿನಾನು ವೆಯ್ಟ್ ಮಾಡಿ, 4 ದಿನಾನು ವೆಯ್ಟ್ ಮಾಡಿ. ಆ ತರದ್ ಯಾವುದೇ ರೀತಿ ಚರ್ಚೆ ಇಲ್ಲ ಆಗಿಲ್ಲ. ಏನಾನ ಆ ತರ ಚರ್ಚೆ ಇದ್ರೆ ಅದನ್ನ ಅಲ್ಲಿನ ನಮ್ಮ ಜೋಶಿ ಅವರಿದ್ದಾರೆ, ಅವ್ರ ಮುಖಾಂತರ ನಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ. ಅಲ್ಲಿನ ಅಭಿಪ್ರಾಯನ ಜೋಶಿ ಅವರು ಕೇಂದ್ರದ ನಾಯಕರಿಗೆ ಕೊಡ್ತಾರೆ. ಇದು ಪ್ರೋಸೆಸ್ ಇರೋವಂಥದ್ದು. ಆ ದೃಷ್ಟಿಯಿಂದ ಏನೋ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಯಾರನ್ನೂ ಭೇಟಿ ಮಾಡಿಲ್ಲ, ನಾನು ನನ್ನ ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿ. ಆ ದೃಷ್ಟಿಯಿಂದ ನನ್ಗಂತೂ ಇಲ್ಲಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಯಾವುದೇ ಚರ್ಚೆನೂ ಕೂಡ ಇಲ್ಲ. ಮತ್ತೆ ಗಡುವು ಕೂಡ ಕೊಟ್ಬಿಟ್ಟಿದ್ದೀರಾ ನೀವು, 3 ದಿನ 4 ದಿನ. ನೋಡಿ, 3 ದಿನ ಆದ್ಮೇಲೆ ಮಾತಾಡ್ತೀನಿ ನಾನು, ಅಥವಾ 4 ದಿನ ಆದ್ಮೇಲೆ ನಾನು ಮಾತಾಡ್ತೀನಿ ನಿಮ್ ಜೊತೆ. ಸರ್, ಬಿಜೆಪಿನಲ್ಲಿ ರೆಬಲ್ಸ್ ಟೀಮ್ ಈಗ ತಟಸ್ಥ ಆಯ್ತು, ಆದ್ರೆ ತಟಸ್ಥ ಬಣ ಏನಿದೆ ಇದು ಆಕ್ಟಿವ್ ಆಗ್ತಾ ಇದೆ. ಅದು ದೆಹಲಿಯ ಮಟ್ಟದಲ್ಲಾಗಿರ್ಬೋದು, ಹಾಗೇನೆ ರಾಜ್ಯ ಮಟ್ಟದಲ್ಲಾಗಿರ್ಬೋದು ಆಕ್ಟಿವ್ ಆಗ್ತಾ ಇದೆ. ವಿಜಯೇಂದ್ರ ಅವರ ವಿರುದ್ಧ, ಅಂದ್ರೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ತಟಸ್ಥ ಬಣ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥದ್ದು. ನಾನು ಯಾವ ಬಣಕ್ಕೂ ಸೇರಿದವನಲ್ಲ. ನಾನು ತಟಸ್ಥ ಬಣನೂ ಅಲ್ಲ, ಈ ಬಣನೂ ಬಣ. ನಾನು ಬಹಳ ಹಳೆ ಕಾರ್ಯಕರ್ತ. ಸುಮಾರು 45 ವರ್ಷ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದೀನಿ. ಎಮರ್ಜೆನ್ಸಿ ಈಗ 50 ವರ್ಷ ಆಗ್ತಾ ಇದೆ. ಎಮರ್ಜೆನ್ಸಿಯಲ್ಲಿ ನಾನು ಜೈಲಲ್ಲಿದ್ದೆ. ಅಯೋಧ್ಯೆ ಇಶ್ಯೂಲ್ಲಿ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಪಾರ್ಟಿ ಆ ತರದ ಯಾವುದೇ ಬಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ. ಅದರಿಂದ ಇಲ್ಲಿ ನೋಡಿ, ನಮ್ ಬಿಜೆಪಿಯಲ್ಲಿ ಯಾರನ್ನೋ ಏರ್ಸ್ಬೇಕು, ಯಾರನ್ನೋ ಇಳಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ. ಎಲ್ಲನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ. ನಮ್ಮಲ್ಲಿರುವಂತ ಸಿಸ್ಟಮ್, ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರು ಮಾತಾಡಿ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ. ಬದಲಾವಣೆ ಚರ್ಚೆ ನೀವು ಕೊಟ್ಟಿರೋ ಗಡುವಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಸಂಬಂಧಪಟ್ಟಂತ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿದ್ರೆ 100% ಅದನ್ನ ಬಹಳ ವಿಸ್ತೃತವಾಗಿ ನಾನು ಚರ್ಚೆ ಮಾಡಿದ್ದೀನಿ. ನಿನ್ನೆ ನಡ್ಡಾ ಅವ್ರ ಜೊತೆನೂ ಸುಮಾರು 20 ನಿಮಿಷಗಳ ಕಾಲ ಮಾತಾಡಿದ್ದೀನಿ. ಸಂತೋಷ್ ಜಿ ಅವ್ರು ಕೂಡ ಸುಮಾರು 30-35 ನಿಮಿಷ ಮಾತಾಡಿದ್ದೀನಿ.
ಮತ್ತೆ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ಜೊತೆನೂ ಕೂಡ ನಮ್ಮ ಹಳೆ ಇನ್ಚಾರ್ಜ್ ಆಗಿದ್ರು ಅವ್ರ ಜೊತೆನೂ ಕೂಡ ಸಾಕಷ್ಟು ಸುಮಾರು 10 ಜನ ನಾಯಕರನ್ನ, ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಕರ್ನಾಟಕದ ಹಾಗೂ ಈಗ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋ ಗೊಂದಲಗಳು, MLAಗಳ ರೆಬಲ್ ಆಗಿರುವಂತದ್ದು, ಅನುದಾನದ ಕೊಡದೇ ಇರತಕ್ಕಂಥದ್ದು, ಇದೆಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೀನಿ. ಈಗ ತಮಗೆ ಏನಾದ್ರು ಸಂದೇಶವನ್ನು ಕೊಟ್ಟಿದ್ದಾರೆ ಸರ್, ಯಾವ ರೀತಿ ಹೋರಾಟವನ್ನ ಮಾಡಬೇಕು? ಯಾಕಂದ್ರೆ ಸರ್, ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಏನಂತಂದ್ರೆ, ರಾಜ್ಯದಲ್ಲಿ ಬಿಜೆಪಿ ಏನಿದೆ ಇದು ತೀಕ್ಷ್ಣವಾಗಿ ಅಂದ್ರೆ ಆರೋಪಗಳನ್ನ ಎದುರಿಸುವಂತಹ ಶಕ್ತಿಯನ್ನ ಹೊಂದಿಲ್ಲ. ಸದ್ಯಕ್ಕೆ ಯಾಕೋ ಸಿದ್ದರಾಮಯ್ಯ ವಿರುದ್ಧ ವೀಕ್ ಆಗ್ತಾ ಇದಾರ ವಿಪಕ್ಷ ಅಂತ ಹೇಳಿ ನಾವು ಆಕ್ಟಿವ್ ಆಗಿರೋದಕ್ಕೋಸ್ಕರ ಒಂದು ವಿಕೆಟ್ ಆಲ್ರೆಡಿ ಬಿದ್ದಿರೋದು. ನಮ್ಮ ಹೋರಾಟದ ಫಲವಾಗಿ 187 ಕೋಟಿ ಹಗರಣ ಏನ್ ನಡೀತು ವಾಲ್ಮೀಕಿಯಲ್ಲಿ, ಬಿದ್ದೋಗಿದೆ ಸರ್ಕಾರ. ನಮ್ಮ ಹೋರಾಟದ ಫಲವಾಗಿ ಸಿದ್ದರಾಮಯ್ಯನವರು 14 ಸೈಟ್ ವಾಪಸ್ ಕೊಟ್ರು, ಇಲ್ಲದಾದ್ರು ಕೊಡ್ತಾ ಇದ್ರ? 106 ಕೋಟಿ ಬೆಲೆ ಬಾಳುವಂತ ಸೈಟ್ಗಳನ್ನ ಸಿದ್ದರಾಮಯ್ಯನವರು ವಾಪಸ್ ಕೊಡ್ತಾ ಇದ್ರ? ಇದ್ರ ಬಗ್ಗೆ ಅಧಿವೇಶನದಲ್ಲಿ ಮೊನ್ನೆ 18 ಜನ ನಮ್ಮ MLAಗಳನ್ನ ಸಸ್ಪೆಂಡ್ ಮಾಡಿದ್ರು. ಹೋರಾಟ ಇಲ್ದಿರ ಯಾಕೆ ಸಸ್ಪೆಂಡ್ ಮಾಡ್ತಾರೆ? ನಮ್ಮೆಲ್ಲಾ ಕೇಂದ್ರದ ನಾಯಕರು ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾರೆ. ನಮ್ದೊಂದು ರಾಷ್ಟ್ರೀಯ ಪಾರ್ಟಿ. ಆ ಪ್ರಕಾರ ಮೊನ್ನೆ 18 ಜನ ಶಾಸಕರು ಹೋರಾಟದ ಕೂಡ ನಾವು ಕೇಂದ್ರದ ನಾಯಕರ ಗಮನಕ್ಕೆ ತಂದೆ ನಾವೆಲ್ಲ ಕೂಡ ಮಾಡಿರೋದು. ಅದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ರು. 18 ಜನ ಶಾಸಕರದ್ದು ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ರು. ಈ ರೀತಿ ಹೋರಾಟಗಳನ್ನ ನೀವು ಪದೇ ಪದೇ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ತರದ ಹೋರಾಟಗಳ ಸರ್, ಈಗ ಶಾಸಕರ ಆರೋಪಗಳೇನಿದೆ, ಜೊತೆಗೆ ನಿನ್ನೆ ಸಚಿವರ ಆರೋಪ, KN ರಾಜಣ್ಣವರ ಹೇಳಿಕೆ, ಇವೆಲ್ಲವನ್ನ ನೋಡಿದ್ರೆ ಸರ್ಕಾರದ ವಿರುದ್ಧ ಯಾವ ರೀತಿ ತಮ್ಮ ಹೋರಾಟ ನೆಕ್ಸ್ಟ್ ಇರಬೇಕು ಅಂತ ಹೇಳಿ ಏನಾದ್ರು ಹೈಕಮಾಂಡ್ ಸೂಚನೆ ನೋಡಿ. ಕಾಂಗ್ರೆಸ್ ಸರ್ಕಾರ ಔಟ್ ಗೋಯಿಂಗ್ ಸರ್ಕಾರ ಅಲ್ಲ, ಭ್ರಮ ನಿರಸನ ಹೊಂಟಿದ್ದಾರೆ. ಅಂದ್ರೆ ಅವ್ರ ಪಕ್ಷದ ಶಾಸಕರೇ ಈ ಸರ್ಕಾರ ಸರಿ ಇಲ್ಲ, ಕರಪ್ಷನ್ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ದಿನನಿತ್ಯ ಹೇಳ್ತಾ ಇದ್ದೀರಿ ಈ ಸರ್ಕಾರ ಕರಪ್ಟ್ ಸರ್ಕಾರ, 60% ಸರ್ಕಾರ ದಿನನಿತ್ಯ ಹೇಳ್ತಾ ಇದ್ರಿ. ಆದ್ರೆ ಕಾಂಗ್ರೆಸ್ ಶಾಸಕರು ಹೇಳದ್ಮೇಲೆ ಈ ಸರ್ಕಾರದ ಅವಧಿ ಮುಗೀತು ಅಂತಾನೆ ಅರ್ಥ. ಅಂದ್ರೆ ಅವರೆಲ್ಲ ಬೇರೆ ಕಡೆ ಎಗರಕ್ಕೆ ರೆಡಿ ಆಗಿರ್ತಾರೆ. ಇವಾಗ ಯಾರ್ಯಾರು ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಭ್ರಮ ನಿರಸನ ಆಗಿದೆ. ಈ ಪಾರ್ಟಿ ಸಾಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂದ್ರೆ ಮುಗಿತಲ್ಲ, ಆಲ್ಮೋಸ್ಟ್ ಆಲ್ 2.5 ವರ್ಷ ಅವ್ರದ್ದು ಮುಗೀತು, ಅರ್ಧ ಟರ್ಮ್ ಮುಗಿತಾ ಇದೆ. ಇನ್ನ ಉಳಿದಿರೋದು ಅರ್ಧ ಟರ್ಮ್. ಅದಕ್ಕೆ ಲೂಟಿ ಹೊಡಿಯಕ್ಕೆ ಏನ್ ಬೇಕೋ ಅಷ್ಟು ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾರೆ. ಸರ್, ಫೈನಲ್ ಕ್ವಶನ್, ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಂಬಂಧಪಟ್ಟಂತೆ ಬಿಜೆಪಿನಲ್ಲಿ ಮರು ಆಯ್ಕೆ, ಬದಲಾವಣೆ, ಹೊಸತನ, ಈ 3 ಅಂಶಗಳ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ, ಇದ್ರ ಬಗ್ಗೆ ಯಾವುದು ಚರ್ಚೆ ಆಗ್ತಾ ಇಲ್ಲ. ನಾನಂತೂ ಆ ರೇಸಲ್ಲಿ ಇಲ್ಲ. ಅದ್ಯಾವುದು ಚರ್ಚೆ ಆಗ್ತಾ ಇಲ್ಲ. ನಾನಂತೂ ಆ ರೇಸಲ್ಲಿ ಇಲ್ಲ. ಈ ತರದ ಚರ್ಚೆ ಯಾವುದೂ ಇಲ್ಲ. ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮತ್ತೆ ಕಾಂಗ್ರೆಸ್ ವಿರುದ್ಧದ ಹೋರಾಟದ ಬಗ್ಗೆನೇ ಹೆಚ್ಚು ಚರ್ಚೆ. ನಮ್ಮ ಎಲ್ಲ ಭೇಟಿಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದು ಪ್ರತಿ 3 ತಿಂಗಳಿಗೊಂದ್ಸರಿ ನಾನು ಬರ್ತೀನಿ. ಅದು ತಗೊಳೋಕೋಸ್ಕರ ಬಂದಿದ್ದೀನಿ. ಪ್ರತಿ 3 ತಿಂಗಳಿಗೊಂದ್ಸರಿ ಬರ್ತೀನಿ. ಈಗ ದಿನನಿತ್ಯ ಬರೋರು ಬಿಟ್ಬಿಡ್ತೀರಾ? 3 ತಿಂಗಳಿಗೊಂದ್ಸರಿ 15 ದೊಡ್ಡ